ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ಲೇಟ್ ನೈಟ್ ಥಾಟ್ಸ್ ಏನಿದೆ ನಿಮ್ ವ್ಯಕ್ತಿದು ನಿಮ್ಮ ವಿಚಾರವಾಗಿ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸಿನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಓಕೆನಾ? ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ಏನಿದೆ ಇವ್ರ ಬಗ್ಗೆ ಅಂತ ತಿಳಿಸಿ. ನಿಮ್ಮ ವ್ಯಕ್ತಿ ಲೇಟ್ ನೈಟ್ ಥಾಟ್ಸ್ ನೋಡೋದಾದ್ರೆ, ಸಮಥಿಂಗ್ ಅವ್ರು ನಿಮ್ಗೂ ಮೋಸ ಮಾಡಿದ್ದಾರೆ ಅಂಡ್ ಅವರಿಗೂ ಅವ್ರು ಮೋಸ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಇಲ್ಲಿ ತುಂಬಾ ಜಗ್ಲಿಂಗ್ ಅನ್ನೋದು ಕಾಣ್ತಾ ಇದೆ. ಒಂದು ಯಾಕೆ ಜಗ್ಲಿಂಗ್ ಅಂತಂದ್ರೆ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ವಿಚಾರವಾಗಿ ಇಲ್ಲಿ ಸಪರೇಷನ್ ಮತ್ತೆ ನೋ ಕಾಂಟ್ಯಾಕ್ಟ್ ಕಾಣ್ತಾ ಇದೆ ಕಂಪ್ಲೀಟ್ ಆಗಿ. ಸೊ ಹಾಗಾಗಿ ಇಲ್ಲಿ ರೀಕನ್ಸಿಲೇಷನ್ ಮಾಡ್ಕೊಳ್ಬೇಕು ನಿಮ್ಮ ವ್ಯಕ್ತಿ ಅಂತ ವೇಟ್ ಮಾಡ್ತಾ ಇದ್ದಾರೆ. ವೇಟ್ ಅನ್ನೋ ಸೀನ್ಸ್ ಜಗ್ಲಿಂಗ್, ವೇಟಿಂಗ್ ಇಲ್ಲಿ ಕಮ್ಮಿನೇ, ಬಟ್ ಜಗ್ಲಿಂಗ್ ಅನ್ನೋದು ಜಾಸ್ತಿ. ಹೇಗ್ ಕಾಂಟ್ಯಾಕ್ಟ್ ಮಾಡೋದು, ಬಿಕಾಸ್ ಅವ್ರ ಕಡೆಯಿಂದ ಯಾವ್ದೋ ಒಂದು ತಪ್ಪಾಗಿದೆ, ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗಿದೆ. ಇಲ್ಲಿ ಅವರು ನೆಮ್ಮದಿಯಾಗಿ ನಿದ್ದೆನೆ ಮಾಡಕ್ ಆಗ್ತಾ ಇಲ್ಲ ನೈಟ್ ಹೊತ್ತು. ಅವ್ರ ಮಾಡಿರೋ ಈ ತಪ್ಪಿರ್ಬೋದು, ಈ ಮೋಸ ಇರ್ಬೋದು, ಯಾವ್ದೋ ಒಂದು ಸಿಚುವೇಶನ್ ಅವ್ರನ್ನ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದೆ. ಅಂಡ್ ಅದು ರಿಗ್ರೆಟ್ ಫೀಲ್ ಅನ್ನೋದು ಹೆಂಗೆ ಅಂತಂದ್ರೆ, ಇದನ್ನ ಹೆಂಗ್ ಸರಿ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡೋದ್ರಲ್ಲೇ ಸರಿ ಹೋಗ್ತಾ ಇದ್ದಾರೆ. ಅಂಡ್ ಡಿಸಿಷನ್ ಮಾಡಕ್ಕೆ ಆಗ್ತಾ ಇಲ್ಲ ಅವ್ರಿಗೆ, ಅಷ್ಟು ಜಗ್ಲಿಂಗ್ ಇದೆ. ಏನೋ ಒಂದು ನಿಮ್ಮಿಬ್ರಲ್ಲೂ ಮಾತುಕತೆ ಆಗಿರ್ಬೋದು, ಅಥವಾ ನಿಮ್ಮಿಬ್ರ ಸಂಬಂಧನೋ ಇಲ್ಲಿ ಎಂಡ್ ಆಗಿದೆ. ಸೊ ಇದನ್ನ ಹೆಂಗೆ ರೀಸ್ಟಾರ್ಟ್ ಮಾಡೋದು, ಹೆಂಗೆ ನ್ಯೂ ಬಿಗಿನಿಂಗ್, ರೀಕನ್ಸಿಲೇಷನ್, ಕಾಂಟ್ಯಾಕ್ಟ್, ಈ ತರ ಜಗ್ಲಿಂಗ್ ಅನ್ನೋದು ತುಂಬಾನೇ ಕಾಣ್ತಾ ಇದೆ. ಅವ್ರಿಗೆ ವಿಧವಾಗಿ ತಲೆನಲ್ಲಿ ಓಡ್ತಾ ಇದೆ ಅವರಿಗೆ. ವೇಟ್ ಮಾಡ್ಲಾ ಇನ್ನೊಂದು 2 to 3 months, ಅದಾದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ಲಾ, ಹೇಗೆ ಏನು ಅನ್ನೋದು. ಬಟ್ ಅವ್ರಿಗಂತೂ ನೆಮ್ಮದಿಯಾಗಿ ಇರಕ್ಕೆ ಆಗ್ತಾ ಇಲ್ಲ. ಅದ್ ಏನ್ ತಪ್ಪು ಮಾಡಿದಾರೋ ನಿಮಗ್ ಗೊತ್ತಿದೆ. ನಿಮ್ಮ ಲೈಫ್ ಅಲ್ಲಿ ಅವರು ಈ ತಪ್ಪು ಇವ್ರನ್ನ ಈ ಮಟ್ಟಕ್ಕೆ ತಗೊಂಡ್ ಬಂದಿದೆ. ಸಮಥಿಂಗ್ ಈಗ ಅವರ ಲೈಫ್ ಅಲ್ಲಿ ನೋಡೋದಾದ್ರೆ ಫೈನಾನ್ಷಿಯಲಿ ಫ್ಲೋನು ಚೆನ್ನಾಗಿದೆ, ಬಟ್ ಸ್ಟಿಲ್ ಇಲ್ಲಿ ನಿಮ್ ವಿಚಾರವಾಗಿ ಆಗಿರುವಂತ ಡಿಸ್ಟರ್ಬ್ ಅವ್ರನ್ನ ನೆಮ್ಮದಿಯಾಗಿ ಇರಕ್ ಬಿಡ್ತಿಲ್ಲ. ಓಕೆನಾ? ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ. ಆಕ್ಷನ್ಸ್ ತಗೊಳ್ಬೇಕು ಇಲ್ಲಿ. ಫಸ್ಟ್ ಆಫ್ ಆಲ್ ಆಕ್ಷನ್ಸ್ ತಗೋಬೇಕು. ಬಟ್ ನೀವು ಇಲ್ಲಿ ರೂಡ್ ಎನರ್ಜಿ ತೋರಿಸ್ತಾ ಇದ್ದೀರಾ, ಬಿಕಾಸ್ ಈ ವ್ಯಕ್ತಿ ಕಡೆಯಿಂದ ಏನೋ ಸ್ಟ್ರಾಂಗ್ ಆಗಿದೆ. ಸೊ ಅಲ್ಲಿ ನಿಮಗೆ ನೀವ್ ಚೇಂಜ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇವ್ರನ್ನ ಈ ರೀತಿ ನೋಡಿದಿರೋ ಅಥವಾ ಅವ್ರು ಏನ್ ಮಾಡಿದಾರೋ ಅದನ್ನ ನೀವು ನಿಮ್ಮ ಮೈಂಡ್ ನೀವು ತಗೊಂಡ್ಬಿಟ್ಟಿರೋದ್ರಿಂದ ನಿಮ್ಮಲ್ಲಿ ರೂಟ್ನೆಸ್ ಅನ್ನೋದು, ಅವ್ರ ಆಕ್ಷನ್ಸ್ ನ ನೀವು ತಗೊಳೋದಕ್ ರೆಡಿ ಇಲ್ಲ. ಈಗ ಅವ್ರ ಆಕ್ಷನ್ಸ್ ತಗೊಳ್ತಾರೆ ಅಂತಂದಾಗ ಆಪೋಸಿಟ್ ಪರ್ಸನ್ ಕಡೆಯಿಂದ ಡಿಸಿಷನ್ ಆಗಿರ್ಬೋದು, ಅಥವಾ ನೀವು ಡಿಸೈಡ್ ಮಾಡಿ ಇವ್ರ ಕಡೆಗೆ ಏನಾದ್ರು ಹೇಳ್ದಾಗ್ಲೇನೆ ಅದ್ ಆಕ್ಷನ್ ಅನ್ನೋದು ಫುಲ್ಫಿಲ್ ಆಗೋದಕ್ ಸಾಧ್ಯ, ಅಥವಾ ಅದನ್ನ ಕಂಟಿನ್ಯೂ ಆಗಿ ಅವ್ರು ಅದನ್ನ ತಗೊಂಡು ತೋರ್ಸೋದಕ್ ಸಾಧ್ಯ. ಬಟ್ ನೀವೇ ಒಪ್ಕೊಳ್ತಿಲ್ಲ ಅಂತಂದಾಗ ನೀವು ಸ್ವಲ್ಪ ರೂಡ್ ಆಗಿ ಬಿಹೇವ್ ಮಾಡ್ತಿರೋದ್ರಿಂದ ಇದ್ದಿದ್ದು ಆ ವ್ಯಕ್ತಿಗೆ ಆಕ್ಷನ್ ಅನ್ನೋದನ್ನ ತಗೊಳೋದಿಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಓಕೆನಾ? ಬಟ್ ಅವ್ರಿಗೆ ಈಗ ಸದ್ಯಕ್ಕಂತೂ ಫಸ್ಟ್ ಕಾಂಟ್ಯಾಕ್ಟ್ ಮಾಡ್ಬೇಕು. ಅಟ್ಲೀಸ್ಟ್ ಒಂದು ಫ್ರೆಂಡ್ ರೀತಿಲಾದ್ರೂ ಮಾತಾಡ್ಬೇಕು. ಅಷ್ಟಕ್ಕೂ ನೀವು ಒಪ್ಲಿಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಯಾರೋ ಸ್ಟ್ರೇಂಜರ್ ಅನ್ನೋ ಮಟ್ಟಕ್ಕಾದ್ರೂ ಮಾತಾಡ್ಲೇಬೇಕು ಅನ್ನೋ ಒಂದು ಮೈಂಡ್ ಸೆಟ್ ತುಂಬಾ ಸ್ಟ್ರಾಂಗ್ ಆಗಿದೆ ಅವ್ರಿಗೆ. ಒಂಥರ ಹೆಂಗೆ ಅಂದ್ರೆ ಡಿಪ್ರೆಷನ್ ಇಳ್ದಂಗೆ ಆಗ್ಬಿಟ್ಟಿದೆ ಇವರಿಗೆ, ಇವ್ರು ಮಾಡಿರೋ ತಪ್ಪು.
ಕ್ಲಾರಿಫೈ ಮಾಡಿ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಆಕ್ಚುಲಿ ನೀವು ಮುಂಚೆ ತುಂಬಾ ಎಫರ್ಟ್ಸ್ ನ ಕೊಡ್ತಿದ್ರಿ, ಬಟ್ ಈ ಸಲ ನೀವು ಸೈಲೆಂಟ್ ಆಗಿದ್ದೀರಾ. ನಿಮ್ ಕಡೆಯಿಂದ ತುಂಬಾ ಸೈಲೆಂಟ್ ಟ್ರೀಟ್ಮೆಂಟ್ ಇದೆ. ಅಂಡ್ ರೂಡ್ನೆಸ್ ಬೇಡವೇ ಬೇಡ ಅನ್ನೋ ಮಟ್ಟಕ್ಕೆ ನಿಮ್ಗೆ ನೀವು ರೂಡ್ನೆಸ್ ಅನ್ನೋದನ್ನ ತೋರಿಸ್ತಾ ಇದ್ದೀರಾ ಅವ್ರ ಮೇಲೆ. ಅದು ಅವರಿಗೆ ತಗೊಳಕ್ ಆಗ್ತಾ ಇಲ್ಲ. ಈಗ ಮಿಸ್ಟೇಕ್ ಅನ್ನೋದು ಅವ್ರ ಕಡೆಯಿಂದಾನೇ ಆಗಿದೆ, ಬಟ್ ಸ್ಟಿಲ್ ಇಲ್ಲಿ ನಿಮ್ಮ ಬಿಹೇವಿಯರ್ ಅವ್ರಿಗೆ ತಗೊಳಕ್ ಆಗ್ತಾ ಇಲ್ಲ. ಎಫರ್ಟ್ಸ್ ಅನ್ನೋದು ಕೊಡ್ಬೇಕು. ಅಂಡ್ ಈಗ ಅವ್ರಿಗೆ ಹೇಗ್ ಅನ್ಸಿದೆ ಅಂತಂದ್ರೆ, ಈ ತರ ಜಗ್ಲಿಂಗು, ಈ ತರ ಡಿಪ್ರೆಷನ್ ಬಂದು ಇದು ಯಾವ ಜನ್ಮದ ಕರ್ಮನಪ್ಪ, ಇದು ಈ ತರ ಎಲ್ಲ ಆಗೋಯ್ತು. ಹೌದು, ವಿತೌಟ್ ನೋಯಿಂಗ್ ಸಡನ್ ಆಗಿ ಅವ್ರೇನೋ ತಪ್ಪು ಮಾಡ್ಬಿಟ್ಟಿದ್ದಾರೆ. ಅದು ನಿಮಿಗೂ ತಗೊಳಕ್ ಆಗ್ತಾ ಇಲ್ಲ. ಅಂಡ್ ಆ ವ್ಯಕ್ತಿಗೂ ರಿಗ್ರೆಟ್ ಫೀಲ್ ಇದೆ. ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ ಈ ವ್ಯಕ್ತಿ. ಸಿನ್ಸ್ ಏನಂದ್ರೆ ಬೆಳಿಗ್ಗೆಯಿಂದ ಏನ್ ಯೋಚನೆ ಮಾಡ್ತಾರಲ್ವಾ, ಅದೇ ಮ್ಯಾನಿಫೆಸ್ಟ್. ಅವರು ಪಾಸಿಟಿವ್ ಆಗಿ ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ. ನಿಮಗೆ ರೀಚ್ ಔಟ್ ಆಗ್ಬೇಕು, ಎಕ್ಸ್ಪ್ರೆಸ್ ಮಾಡ್ಬೇಕು ನನ್ನ ಪ್ರೀತಿನ ಅಂತ. ಇನ್ ಬಿಟ್ವೀನ್ ನಿಮ್ಮಲ್ಲಿ ಏನೋ ಒಂದು ಕತ್ತಿ ಕಾಣಿಸ್ತಾ ಇದೆ ಅವರಿಗೆ. ತಗೊಳೋದಕ್ ರೆಡಿ ಇಲ್ಲ. ನೀವು ತುಂಬಾನೇ ಬ್ಯುಸಿ ಆಗಿದ್ದೀರಾ ನಿಮ್ ಲೈಫ್ ಅಲ್ಲಿ. ನಿಮ್ಮ ಕೆರಿಯರ್ ಕಡೆ ಆಗಿರ್ಬೋದು ಅಥವಾ ಜಾಬ್, ಈ ರೀತಿ ನೀವು ಬ್ಯುಸಿ ಅನ್ನೋದನ್ನ ತೋರಿಸ್ತಾ ಇದ್ದೀರಾ. ಸೊ ಹಿಂಗೆ ನಿಮ್ಮ ಬಿಹೇವಿಯರ್ ತೋರಿಸ್ತಿರೋದ್ರಿಂದ ಅವರಿಗೆ ಮೈಂಡ್ ಓಡ್ತಾ ಇಲ್ಲ. ಅವರಿಗೆ ಬರೀ ಯೋಚನೆನಲ್ಲಿ ಇದಾರೆ ಹೊರ್ತು ಇನ್ನೇನ್ ಮಾಡ್ಲಿ, ಅಥವಾ ಯೋಚನೆ ಮಾಡಿ ಮಾಡಿ ತಲೆನೋವು ಬಂದಿರ್ಬೋದು ಅವರಿಗೆ. ಒಂದು ಬ್ಯಾಲೆನ್ಸ್ ಅನ್ನೋದು ಬರ್ತಾ ಇಲ್ಲ ಅವರ ಲೈಫ್ ಅಲ್ಲಿ. ಓಕೆನಾ? ಸೊ ಈ ರಿಲೇಶನ್ಶಿಪ್ ನಾನು ಇನ್ ಹೇಗ್ ತಗೊಂಡ್ ಹೋಗ್ಬೋದು, ಹೇಗ್ ಗ್ರೋತ್ ಮಾಡ್ಬೋದು ಅನ್ನೋ ಒಂದು ಜಗ್ಲಿಂಗ್ ಅಲ್ಲಿ ಇದಾರೆ. ಗೊತ್ತಿದೆ ಅವರಿಗೆ ಎಂಡ್ ಆಫ್ ದಿ ಡೇ ನೀವು ಒಪ್ಕೊಳ್ತೀರಾ ಅನ್ನೋ ಒಂದು ಕ್ಲಾರಿಟಿ ಇದೆ. ಬಟ್ ಸ್ಟಿಲ್ ಈಗ ಈ ನೀವು ತಗೊಂಡಿರೋ ಸ್ಪೇಸ್ ಅನ್ನೋದನ್ನ ಅವ್ರಿಗೆ ತಗೊಳಕ್ ಆಗ್ತಾ ಇಲ್ಲ. ಅವ್ರಿಗೆ ಆಕ್ಚುಲ್ ಆಗಿ ಇವಾಗ ಬೇಕಾಗಿದೆ. ಆಕ್ಚುಲ್ ಆಗಿ ಈಗ ನಿಮ್ಮ ಜೊತೆಲಿ ಮಾತಾಡ್ಬೇಕು, ನಿಮ್ಮ ಜೊತೆಲಿ ಇರ್ಬೇಕು. ಅವ್ರಿಗೆ ಏನಂದ್ರೆ ಇದನ್ನ ಹೆಂಗೆ ನೀವು ಕಂಟಿನ್ಯೂ ಮಾಡ್ಕೊಂಡು ಮತ್ತೆ ಬಿಟ್ಬಿಟ್ರೆ, ಅಥವಾ ನಿಮ್ ಲೈಫ್ ಅಲ್ಲಿ ನೀವು ಮೂವ್ ಆನ್ ಆಗ್ಬಿಟ್ರೆ, ಅಥವಾ ಈ ವ್ಯಕ್ತಿನೇ ಬಿಟ್ಬಿಟ್ಟು ಇನ್ ಯಾರನ್ನಾದ್ರೂ ನೀವು ಚೂಸ್ ಮಾಡ್ಕೊಂಡು ಹೋದ್ರೆ ಅನ್ನೋ ಕನ್ಫ್ಯೂಷನ್ಸ್ ಎಲ್ಲ ಈ ವ್ಯಕ್ತಿನ ಡಿಸ್ಟರ್ಬ್ ಮಾಡ್ತಾ ಇದೆ. ಬಿಕಾಸ್ ಆ ಮಟ್ಟಕ್ಕಿದೆ ನಿಮ್ಮ ಸೈಲೆನ್ಸ್ ಅನ್ನೋದು. ನೀವು ಮುಂಚೆ ಎಲ್ಲ ಆಗ್ತಿದ್ದಂತ ಸಿಚುವೇಶನ್ಸ್ಗೆ, ಆ ಫೈಟ್ ಇರ್ಬೋದು, ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ನೀವು ಕೊಡ್ತಿದ್ದಂತ ಎಫರ್ಟ್ಸ್ ಈಗ ನೀವು ಕೊಡ್ತಾ ಇಲ್ಲ. ಸೊ ಹಾಗಾಗಿ ಇವರಿಗೆ ಈ ಮಟ್ಟಕ್ಕೆ ಡಿಸ್ಟರ್ಬ್ ಆಗಿರೋದು. ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡಿ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ. ಅವರು ನಿಮ್ಮನ್ನ ಅಪ್ರೋಚ್ ಮಾಡ್ತಾ ಇರ್ಬೋದು ನಿಮ್ಮ ವ್ಯಕ್ತಿ, ಬಟ್ ಇಲ್ಲಿ ನೀವು ಹಾರ್ಟ್ ಬ್ರೇಕ್ ಫೀಲ್ ಮಾಡಿಸ್ತಾ ಇದ್ದೀರಾ. ಆಕ್ಚುಲ್ ಆಗಿ ನಿಮ್ಮ ವ್ಯಕ್ತಿ ತುಂಬಾ ಕಲಿಯೋದಿದೆ, ಇಲ್ಲಿ ಇನ್ನೂ ಕಲಿಬೇಕು ಅವರು. ಬಟ್ ಅವರು ಏನಾಗಿದೆಯೋ ಅದನ್ನ ಪ್ರಾಪರ್ ಆಗಿ ಅರ್ಥ ಮಾಡಿಸಿದ್ರೆ ನೀವು ಇಷ್ಟು ರೂಡ್ ಆಗಿ ಇರ್ತಿರ್ಲಿಲ್ಲ. ಬಟ್ ಇದನ್ನ ಮಾಡ್ಲಿಲ್ಲ ಈ ವ್ಯಕ್ತಿ. ಓಕೆನಾ? ಬಟ್ ಈಗ ಎಫರ್ಟ್ಸ್ ಕೊಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಯಾವ್ದೋ ಒಂದು ಇನ್ಸೆಕ್ಯೂರ್ ಫೀಲ್, ಭಯ ಆಗ್ತಾ ಇದೆ. ಅಂಡ್ ಇವರೇ ಈಗ ನಿಮ್ದು ಹೆಂಗೆ ಅಂದ್ರೆ, ನೀವು ತುಂಬಾ ಸೈಲೆಂಟ್ ಆಗಿದ್ದೀರಾ. ಡಾಮಿನೇಟ್ ಇವರೇ ಮಾಡ್ತಾ ಇದ್ದಾರೆ, ಅವರೇ ಹೇಳ್ತಾ ಇದ್ದಾರೆ, ಅವರೇ ಜಗಳಾನು ಮಾಡ್ತಾ ಇದ್ದಾರೆ, ಎಫರ್ಟ್ಸ್ ಅವರೇ ಕೊಡ್ತಾ ಇದ್ದಾರೆ. ನಿಮಿಗೂ ಕನ್ಫ್ಯೂಷನ್ಸ್ ಇದೆ, ಇನ್ ಹೆಂಗ್ ಈ ವ್ಯಕ್ತಿನ ನಂಬೋದು ಏನು ಅಂತೆಲ್ಲ ಅನ್ಬಿಟ್ಟು. ನಿಮಿಗೂ ಆಸೆ ಇದೆ ಜೊತೆನಲ್ಲಿ ಈ ರಿಲೇಶನ್ಶಿಪ್ ಫೈನಲ್ ಆಗಿ ಹ್ಯಾಪಿ ಎಂಡಿಂಗ್, ಅಂದ್ರೆ ಫ್ಯಾಮಿಲಿನಲ್ಲಿ ಎಂಡ್ ಆಗ್ಬೇಕಿದು, ಇನ್ಯಾವ ಆಬ್ಸ್ಟಿಕಲ್ಸ್ ಬೇಡ ಅಂತ. ಬಟ್ ಸ್ಟಿಲ್ ನೀವು ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ತಾ ಇದ್ದೀರಾ.
ಕೆಲವು ವಿಚಾರಗಳು ನಿಮ್ಮ ಮನಸ್ಸಿಗೆ ಹರ್ಟ್ ಮಾಡಿರ್ಬೋದು ಈ ವ್ಯಕ್ತಿ ವಿಚಾರವಾಗಿ. ಸೊ ಹಂಗಾಗಿ ಟೋಟಲಿ ಈ ವ್ಯಕ್ತಿ ಅಂತೂ ವೇಟಿಂಗ್ ಅನ್ನೋದಕ್ಕಿಂತ ತುಂಬಾ ಜಗ್ಲಿಂಗ್ ಅಲ್ಲಿ ಇದ್ದು ಎಫರ್ಟ್ಸ್ ನ ಕೊಡ್ತಾ ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ. ಬಟ್ ಭಯ, ಕಳ್ಕೊಳ್ಳೋ ಭಯ ಅನ್ನೋದಿದೆ ಅವರಿಗೆ. ಗೈಡೆನ್ಸ್ ನ ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ತುಂಬಾ ಸ್ಟಾಕ್ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ. ಅಂಡ್ ಈವನ್ ನೀವು ಅಷ್ಟೇ ನಿಮ್ಮ ವ್ಯಕ್ತಿನ ಸ್ಪೈ ಮಾಡ್ತಾ ಇದ್ದೀರಾ, ಕಾಣ್ತಾ ಇದೆ ಇಲ್ಲಿ, ಬೇಕು ಅಂತಾನೆ. ಅಂಡ್ ಇಲ್ಲಿ ಗೈಡೆನ್ಸ್ ನೋಡಿದರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ. ಅಂಡ್ ಏನೇ ಮನ್ಸಲ್ಲಿ ಇದ್ರೂನು ಸರ್ಪ್ರೈಸ್ ಮಾಡ್ಕೊಳ್ದಿರಾ ಹೇಳ್ಬಿಡಿ, ಅವ್ರ ಹತ್ರ ಶೇರ್ ಮಾಡಿ. ನೀವು ಮನ್ಸಲ್ಲಿ ಇಟ್ಕೊಂಡಿದ್ದಕ್ಕೆ ಅವರು ಮನ್ಸಲ್ಲಿ ಇಟ್ಕೊಂಡಿದ್ರೆ ಅವರಿಗೂ ಗೊತ್ತಾಗಲ್ಲ, ಅವರಲ್ಲಿ ಚೇಂಜಸ್ ಬರೋದಿಲ್ಲ. ಓಕೆನಾ? ಸೊ ಸ್ವಲ್ಪ ಡಿಫೈನ್ ನೀವುನು ಅನ್ಕೊಂಡಿದ್ದೀರಾ ನಂದೇ ತಪ್ಪು, ನಾನು ಇಷ್ಟೊಂದು ಅಟೆನ್ಷನ್ ಕೊಟ್ಬಿಟ್ಟೆ, ಈ ರೀತಿ ಮಾಡ್ಬಿಟ್ಟೆ, ಹಂಗ್ ಮಾಡ್ಬಿಟ್ಟೆ ಅಂತೆಲ್ಲ. ಆತರ ಎಲ್ಲ ವರಿ ಮಾಡ್ಕೊಳ್ಬೇಡಿ. ಏನಿದೆ ಕೂತು ಮಾತಾಡಿ, ನಿಮ್ಮ ಮನ್ಸಲ್ಲಿ ಏನಿದೆ ಅದನ್ನ ಓಪನ್ ಆಗಿ ಹೇಳ್ಬಿಡಿ ಅವರಿಗೆಲ್ಲಾನು. ಸೊ ಆಗ ಇದು ಪ್ಯಾಚಪ್ ಆಗೋ ಚಾನ್ಸಸ್ ಸಹ ಇದೆ. ನೀವು ಮನ್ಸಲ್ಲೇ ಇಟ್ಕೊಂಡು ನೀವು ಕೊರಗ್ತಾ ಇದ್ದೀರಾ, ನೀವು ತುಂಬಾ ಸೈಲೆಂಟ್ ಆಗಿ ಕೊರಗ್ತಾ ಇದ್ದೀರಾ ಇಲ್ಲಿ. ಬಟ್ ಅವ್ರಿಗೆ ನೀವು ತೋರ್ಸೋದಾದ್ರೆ ನಿಮ್ಗೆ ಈಗ ಆಟಿಟ್ಯೂಡ್ ಬಂದಿದೆ ಅನ್ನೋ ತರ ನಿಮ್ಮನ್ನ ನೀವು ಪೋರ್ಟ್ರೇ ಮಾಡ್ಕೊಳ್ತಾ ಇದ್ದೀರಾ ಅವ್ರ ಮುಂದೆ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಅಷ್ಟೊಂದು ಕನ್ಫ್ಯೂಷನ್ಸ್ ಇದ್ರೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ರೀಡಿಂಗ್ ನ ತಗೊಳ್ಳಿ, ಅಲ್ಲಿ ಕ್ಲಾರಿಟಿ ಸಿಗುತ್ತೆ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.